ज्ञान साधना मीडियामध्ये सर्वांचं मनापासून हार्दिक हार्दिक स्वागत। आज विशेष करून बेळगाव जिल्ह्यामधील काँग्रेस भवन या ठिकाणी काँग्रेस पक्षाच्या वतीनं मतदार याद्या संदर्भात विशेष बैठक घेण्यात आली। विशेष जागृती अभियान यशस्वी करण्यात आलं आणि या अभियानामध्ये अतिशय उत्कृष्ट ओघवत्या भाषे शैलीमध्ये सांगण्याचा प्रयत्न करणारे वक्ते सुद्धा या ठिकाणी आलेले आहेत। प्रवीण मनूरकर सर या ठिकाणी आहेत। प्रवीण मनूरकर सरांचं सुद्धा शिक्षक आणि एक मोठं नेतृत्व असणारे आमचे लक्ष्मणराव चिंगळे सर सरांचं सुद्धा मी मनापासून हार्दिक स्वागत करतो। आज या बैठकीमध्ये आज यशस्वी जागृती अभियान सरांचं सुद्धा मी मनापासून हार्दिक स्वागत करतो। आज या बैठकीमध्ये आज यशस्वी जागृती अभियान आणि प्रमुख वक्ते म्हणून डॉक्टर वासू सर या ठिकाणी आले आणि ओघवत्या कन्नड भाषेमध्ये, इंग्लिश भाषेमध्ये, हिंदी या भाषेमध्ये सुद्धा समजावून सांगण्याचा प्रयत्न केला। या संदर्भामध्ये वासू सರ್ ಈ ಪ್ರದೇಶನಲ್ಲಿ ನಮ್ಮ ಕಾಂಗ್ರೆಸ್ ಭವನ್ ನಲ್ಲಿ ಎಲ್ಲಾ ಕಾರ್ಯಕರ್ತರಿಗೆ ಒಳ್ಳೆ ಜ್ಞಾನ ಕೊಟ್ಟಿದ್ರಿ। ಅದರ ಬಗ್ಗೆ ನೀವು ಇಲ್ಲೇ ಹೆಂಗ ಅದರ ಯಾವ ಪ್ರಕಾರ ನೀವು ನಮ್ಮ ಜಾಗೃತಿ ಅಭಿಯಾನಕ್ಕೆ ಯಶಸ್ವಿ ಮಾಡಿದ್ದೀರಾ ಸರ್? ಏನಿಲ್ಲ, SIR ಅನ್ನೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಬುಡಮೇಲ್ ಮಾಡ್ತಾ ಇದೆ। ಬಹಳ ಒಂದು 190 ವರ್ಷಗಳ ಒಂದು ಸ್ವಾತಂತ್ರ್ಯ ಹೋರಾಟ, ತ್ಯಾಗ ಬಲಿದಾನಗಳಿಂದ ಈ ದೇಶದಲ್ಲಿ ಮತದಾನದ ಹಕ್ಕು ಪಡ್ಕೊಂಡಿತ್ತು। ಇವತ್ತು ಅದನ್ನ ಬಹಳ ಕ್ಷುಲ್ಲಕ ಕಾರಣಗಳನ್ನ ಮುಂದೆ ಇಟ್ಟು ಬಿಜೆಪಿ ಮತ್ತು ನರೇಂದ್ರ ಮೋದಿ ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಈ ದೇಶದ ಪ್ರಜಾಪ್ರಭುತ್ವನ ಹಾಳು ಮಾಡ್ತಿದ್ದಾರೆ। ಕೋಟ್ಯಾಂತರ ಜನರನ್ನ ಮತದಾರರ ಪಟ್ಟಿಯಿಂದ ಹೊರಗಾಕ್ತಿದ್ದಾರೆ। ಈಗಿರುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬ ಮತದಾರರ ಹೆಸರು ಕೂಡ ಮತದಾರರ ಪಟ್ಟಿಯಲ್ಲಿ ಉಳಿಬೇಕು ಮತ್ತು ಆ ಕಾರಣಕ್ಕಾಗಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು, ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಜೊತೆ ನಿಂತು ಕೆಲಸ ಮಾಡಿದ್ರೆ ಮಾತ್ರ ಇದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ। ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂತ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ। ಬಿಜೆಪಿಯನ್ನ ಸಂವಿಧಾನಿಕವಾದಂತಹ ನೆಲೆಗಟ್ಟಿನಲ್ಲಿ ವಿರೋಧಿಸುವಂತ ಪ್ರಯತ್ನ ಮಾಡ್ತಿದೆ। ಹೀಗಾಗಿ ಜಾಗೃತ ಕರ್ನಾಟಕ ಸಂಘಟನೆಯಿಂದ ನಾವು ಇಡೀ ರಾಜ್ಯದಲ್ಲಿ ಏನು KPCC ಅವರ ಒಂದು ಮನವಿಯ ಮೇರೆಗೆ ಎಲ್ಲಾ ಕಡೆಗೂ ಕೂಡ ಈ ತರಬೇತಿಯನ್ನ ತೆಗೆದುಕೊಳ್ತಿದ್ದೀವಿ। ಬೆಳಗಾಂ ಜಿಲ್ಲಾ ಕಾಂಗ್ರೆಸ್ ಆಫೀಸ್ನಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ 18 ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಆಯ್ದಂತ ಕಾರ್ಯಕರ್ತರನ್ನ ಮುಂದಕ್ಕೆ BLA ಟ್ರೈನಿಂಗ್ ಕೊಡಬೇಕು ಅಂತೇಳಿ ತುಂಬಾ ಚೆನ್ನಾಗಿ ಇದನ್ನ ಸಂಘಟನೆ ಮಾಡಿದ್ರು। ಆ ದೃಷ್ಟಿಯಿಂದ ಬೆಳಗ್ಗೆಯಿಂದ 3 ಬೇರೆ ಬೇರೆ ಗೋಷ್ಠಿಗಳಲ್ಲಿ ಇವರೆಲ್ಲರಿಗೂ ಕೂಡ ತರಬೇತಿ ಕೊಡೋದು ನಮಗೂ ಬಹಳ ಖುಷಿಯಾಗಿದೆ। ಇನ್ಫ್ಯಾಕ್ಟ್ ಈ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಮತ್ತು RSS ನ ಹುನ್ನಾರ ಏನಿದೆ ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸಬೇಕು ಅಂತ, ಅದನ್ನ ಎದುರಿಸೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ। ಡಾಕ್ಟರ್ ವಾಸು ಸರ್, ಅತಿಶಯ ನೀವು ಒಳ್ಳೆ ಚೆನ್ನಾಗಿ ನೀವು ಜ್ಞಾನ ಕೊಟ್ಟಿದ್ರಿ। ನಮ್ಮ ಕಾರ್ಯಕರ್ತರಿಗೆ ಜಾಗೃತಿ ಮನಸ್ಸಿನಲ್ಲಿ ಯಾವುದು ಸಂವಿಧಾನ ಉಳಿಸಬೇಕು ಅದ್ರ ಪ್ರಕಾರ ನೀವು ಒಳ್ಳೆ ಜ್ಞಾನ ಕೊಟ್ಟಿದ್ರಿ। ಯಂಗ್ ಜನರೇಷನ್ಗೆ ನೀವು ಯಾವ ಸಂದೇಶ ಕೊಡ್ತಾ ಇದ್ದೀರಿ ಸರ್? ಇಲ್ಲ, ಯಂಗ್ ಜನರೇಷನ್ ಈ ದೇಶದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು। ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆಯೋ ಅಲ್ಲಿ, ಭಿನ್ನಾಭಿಪ್ರಾಯ ಎಲ್ಲಿದೆಯೋ ಎಲ್ಲಿ ಅದಕ್ಕೆ ಅವಕಾಶ ಇದೆಯೋ ಅಂತ ಕಡೆಯಲ್ಲಿ ಮತ್ತು ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಕೋಮುಗಳ ನಡುವೆ ದ್ವೇಷ ಹಬ್ಬಿಸುವಂತ ರಾಜಕಾರಣದಿಂದ ಯಾವತ್ತೂ ಎಲ್ಲೂ ಉದ್ಧಾರ ಆಗಿಲ್ಲ। ಆ ದೃಷ್ಟಿಯಿಂದ ಇವತ್ತು ಈ ದೇಶದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಯುವಜನತೆ ಈಗಾಗಲೇ ಎಚ್ಚೆತ್ಕೊಂಡಿದ್ದಾರೆ। ಅದರ ಫಲ ನಾವು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ತರದ ಒಂದು ಬೆಳವಣಿಗೆ ನಡೀತಾ ಇರೋದು। ಯುವಜನ ಸರ್ಕಾರವನ್ನ, ಸುಪ್ರೀಂ ಕೋರ್ಟ್ನ, ಚುನಾವಣಾ ಆಯೋಗನ ಪ್ರಶ್ನೆ ಮಾಡುವಂತ ಸಂದರ್ಭಕ್ಕೆ ಬಂದಿದ್ದಾರೆ। ಹಂಗಾಗಿ ಇದೇನ್ ಸುಲಭ ಬಿಜೆಪಿ ತಾನೆಲ್ಲ ಇಡೀ ದೇಶ ಆವರಿಸ್ಕೊಂಡ್ಬಿಡ್ತೀನಿ ಅನ್ಕೊಂಡಿರೋದು ವಾಸ್ತವ ಅಲ್ಲ, ಹಂಗಾಗಲ್ಲ। ಈ ದೇಶದಲ್ಲಿ ಸಾಮಾನ್ಯ ಜನ ಮತ್ತು ಯುವಜನರು ಅವ್ರು ಇದನ್ನ ವಿರೋಧಿಸ್ತಾರೆ, ನಿಲ್ತಾರೆ, ಗೆಲ್ತೀವಿ ಅಂತ ನಮಗೆ ಧನ್ಯವಾದ ಸರ್। ಗೆಲ್ಲೋದು ಒಂದು ಪಕ್ಷ ಗೆಲ್ಲೋದಲ್ಲ, ಈ ದೇಶ ಮತ್ತು ಈ ಪ್ರಜಾಪ್ರಭುತ್ವ ಗೆಲ್ಲೋದು ಅದು ನಡीतದೆ ಅಂತ नम विश्वास आहे। धन्यवाद सर। डॉक्टर वासू सर कुठल्याही पक्षाचे ते अधिकृत पक्षाचे कार्यकर्ते नाहीत, एक अभ्यासू व्यक्तिमत्व म्हणून त्यांच्याकडे पाहिलं जातंय आणि आज संविधानामध्ये चांगला एक विचार देण्याचा, समाजामध्ये क्रांती घडवण्याचा आणि तरुणांच्या मध्ये जागृती करण्याचा प्रयत्न डॉक्टर वासू सरांनी केलेला आहे। या संदर्भात बेळगाव जिल्ह्यामध्ये काँग्रेस पार्टीच्या वतीनं हे मतदार जागृती अभियान यशस्वी संपन्न झालेलं आहे। या संदर्भात डॉक्टर वासू सरांचं मी ज्ञान साधना मीडियाच्या वतीनं खूप या प्रसंगी त्यांनी प्रतिक्रिया दिली, त्याबद्दल मनापासून आभार व्यक्त करतो, त्यांचं धन्यवाद। आणि विशेष करून आमचे
शिक्षक मित्र आहेत, मार्गदर्शक आहेत आणि एक धडाडीचे नेतृत्व म्हणून त्यांच्याकडे आपण आवर्जून पाहिलं जातो. मगाशी चर्चा केली. अध्यक्ष आदरणीय लक्ष्मणराव चिंगळे साहेब या ठिकाणी आहेत. मी त्यांना लक्ष्मणराव चिंगळे साहेब ಒಳ್ಳೆ ಕಾರ್ಯಕರ್ತರು, ಒಳ್ಳೆ ಸಂಘಟಕರು, ಒಳ್ಳೆ ಶಿಕ್ಷಕರು, ಒಳ್ಳೆ ಮಾರ್ಗದರ್ಶಕರು. ಅವರು ಒಳ್ಳೆ ತನಕ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಈ ಪ್ರಕಾರದಲ್ಲಿ ಒಳ್ಳೆ ನಾವು ಚಿಂಗಳೆ ಸಾಹೇಬರಿಗೆ ವಿನಂತಿ ಮಾಡ್ತಿದ್ದೇನೆ. ಈ ಪ್ರಕಾರ ಸಂವಿಧಾನ ಜಾಗೃತಿ ಅಭಿಯಾನ ಇಲ್ಲಿ ಸಕ್ಸಸ್ಫುಲ್ ಆಗಿದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತಾ ಇದ್ದೀರಿ ಸರ್? कर्नाटक प्रदेश काँग्रेस च्या माध्यमातून या ठिकाणी बेळगाव जिल्हा यामध्ये 3 जिल्हे आहेत. बेळगाव महानगरपालिका, बेळगाव ग्रामीण आणि चिक्कोडी या 3 जिल्ह्यामध्ये येणाऱ्या 18 विधानसभा मतदारसंघामध्ये आज एक दिवसीय हे ट्रेनिंग झालेलं आहे. SIR संदर्भात डॉक्टर वासू साहेब आणि त्यांच्या सोबत असणारे सर्व मंडळी, जेणेकरून या देशामध्ये की मतदार यादी संदर्भात जो गोंधळ निर्माण झालेला आहे संपूर्ण देशभर, तो गोंधळ निर्माण झालेला गोंधळ दूर करण्यासाठी की वैज्ञानिक दृष्टिकोनातून BJP सरकार, केंद्रातलं सरकार जे काय काम करतं ते कसं धोकादायक आहे. देशाचे संविधान डॉक्टर बाबासाहेब आंबेडकरांनी दिलेलं संविधान आणि देशाचे पहिले पंतप्रधान आदरणीय पंडित जवाहरलाल नेहरू यांच्या माध्यमातून देशामध्ये निवडणूक प्रक्रिया कशी चालली, मतदार याद्या कशा पद्धतीने तयार करण्यात आल्या आणि मतदार याद्यात व्यवस्थित केल्यामुळं या देशातली लोकशाही मजबूत झाली आणि ती लोकशाही मजबूत असावी. या भविष्य काळात सुद्धा भारतामध्ये सर्व जगातील सर्वात मोठी लोकशाही आहे आणि ही लोकशाही सदृढ असावी, टिकावी आणि वाढावी यासाठी डॉक्टर वासू साहेबांनी संपूर्ण राज्यभर कर्नाटक जागृत कर्नाटक वेदिके या नावाखाली, बॅनरखाली संपूर्ण कर्नाटक राज्यामध्ये पिंजून काढलेत आणि लोकांना, युवकांना, महिलांना एक धीर द्यायला लागलेत की तुम्ही तुमचं मत मतदार यादीत आहे की नाही ते बघा, तुमच्या कुटुंबियांचं आहे की नाही बघा, नंतर तुमच्या नातेवाईकांचं आहे का बघा आणि गल्लीतल्या लोकांचं बघा. फार मोठं काम करायला पाहिजे अशातलं काय पाहिजे. एवढं जरी काम केलं तरी मतदार यादीमधलं 80% काम हे पूर्णपणे होईल आणि भारतामध्ये जन्माला आलेल्या प्रत्येक माणसाचं नाव मतदार यादीमध्ये असायला पाहिजे. कुणी मतदानापासून वंचित राहता कामा नये यासाठी डॉक्टर वासूंचा की प्रत्येक रक्तातला कण आणि कण आठवा लागलेत. ते त्यांना बघितल्यानंतर असं झालंय की संपूर्ण रक्त आटवून म्हणजे एवढी पोटतिडकी आहे. देशाचे संविधान वाचावं, लोकशाही वाचावी आणि प्रत्येकाला मतदानचा हक्क मिळावं. सगळ्या सुविधा या ठिकाणी आहेत आज. आणि पूर्वी देशामध्ये काही सुविधा नव्हत्या, त्यावेळेला मतदान चांगलं व्हायचं, मतदार याद्या चांगलं व्हायचं. आणि निवडणूक आयोग जे आहे हे सुप्रीम कोर्ट आणि निवडणूक आयोग हे अमित शहा आणि नरेंद्र मोदीचे हाताचे बाहुले आहेत आणि हाताचे बाहुले असल्या कारणाने ते जसं नाचवतील तसे ते नाचतात. म्हणून वासू साहेबांनी आज सकाळपासून 3 सत्रामध्ये 6 विधानसभा मतदारसंघाच्या कार्यकर्त्यांना चांगलं मार्गदर्शन केलेलं आहे आणि भविष्यात आजचं मार्गदर्शन हे प्रत्येक मतदारसंघामध्ये जाऊन ते चांगल्या पद्धतीनं कार्यकर्ते काम करतील. आणि SIR योजना आहे, मतदार यादी परिष्करणाचं जे काम आहे, जास्तीत जास्त लोकांना ते उपयोग होईल अशा पद्धतीनं काम करण्यास प्रवृत्त होतील. याबद्दल सकाळपासून डॉक्टर वासू आणि त्यांचे जे टीम आम्हाला मार्गदर्शन आणि काम व्यवस्थितपणे चोख केलेलं आहे, त्यांचं मी मनापासून जिल्हा काँग्रेस अध्यक्ष नात्यानं मी मनापासून त्यांचा आभार मानतो. जय हिंद. खूप खूप धन्यवाद सर. मी विशेष करून चिंगळे साहेबांचा आभार व्यक्त करतो. ज्ञान साधना मीडियाच्या वतीने दिलेली प्रतिक्रिया अतिशय उत्तम आहे आणि ती सर्वांच्या पर्यंत पोहोचेल अशा आशावाद व्यक्त करतो आणि थांबतोय. बेंगलोर येथील भारती सुधाकर मॅडम या ठिकाणी आले. बेंगलोरहून बेळगावमध्ये जागृतीसाठी बेळगाव जिल्ह्याच्या संदर्भात त्यांनी सांगितलं आणि या संदर्भात ವಿಶೇಷ ಕरून ಈ ಪ್ರಕರಣದಲ್ಲಿ ನೀವು ಇಲ್ಲಿ ಬಂದಿದ್ರಿ. ಆ ವಿಶೇಷವಾಗಿ ನೀವು ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಲ್ಲಿ ಕಾರ್ಯಕರ್ತ ಅಭಿಯಾನ ಜಾಗೃತಿ ಅಭಿಯಾನ ಬಂದಿದ್ರಿ. ಏನು ವಿಶೇಷ ಆಗಿದ್ರಿ, ಏನು
ಕಾರ್ಯಕರ್ತರಿಗೆ ಜೋಶ್ನಾ ಮತ್ತೆ ಏನ್ ವಿಲ್ ಪವರ್ ಕೊಟ್ಟಿದ್ದಾರೆ? ಖಂಡಿತವಾಗಿ ಏನು ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತು ನಮ್ಮ ಸರಿಯಾಗಿ- ಜಿಲ್ಲಾ ಕಾಂಗ್ರೆಸ್ ಕಚೇರಿ ಒಳಗೆ ತುಂಬಾ ಉತ್ಸಾಹ ಭರಿತರಾಗಿದ್ರು ಎಲ್ರು ಕೂಡ ಪ್ರತಿಯೊಬ್ರು ಕೂಡ ಒಂದೇ ಉದ್ದೇಶ ನಮ್ದು ಜಾಗೃತ ಕರ್ನಾಟಕದಿಂದ ಏನಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ನಾಗರಿಕನಿಗೆ ಮತದಾನ ಮಾಡುವಂತ ಹಕ್ಕಿದೆ. ಹುಟ್ಟಿದ ಪ್ರತಿಯೊಬ್ರು ಯಾವ ಈ ದೇಶದಲ್ಲಿ ಹುಟ್ಟಿದಾನೆ, ಮಣ್ಣಲ್ಲಿ ಹುಟ್ಟಿದ್ದಾರೆ, ಆ ಒಂದು ಪ್ರಕ್ರಿಯೆಗೆ ಏನೀಗ ಈಗ SRI ಇಂದ ಮಾಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ನಾಗರಿಕರನ್ನ ಇದರಿಂದ ಹೊರಪಡಿಸೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಸೊ ಇದಾಗಬಾರ್ದು ಅನ್ನೋದಕ್ಕೆ BLOಗಳಿಗೆ ಏನು ತರಬೇತಿ ಕೊಡ್ತಾ ಇದ್ರೆ ಏನೇನು ಸಮಸ್ಯೆಗಳು ಬರ್ಬೋದು, ಏನೇನು ಪ್ರಶ್ನೆಗಳು ಬರ್ಬೋದು, ಅವಳಿಗೆ ಉತ್ತರವನ್ನ ನಾವು ಇವತ್ತು ಹುಡುಕೋದಿಕ್ಕೆ ಪ್ರಯತ್ನ ಮಾಡಿದ್ವಿ. ಜೊತೆಗೆ ಉತ್ತರಗಳನ್ನು ಕೊಟ್ಟಿದೀವಿ ಕೂಡ. ಇವತ್ತೇನ್ ತರಬೇತಿ ಆಗಿದೆ, ಈ BLO ಏನ್ ಕಾರ್ಯಕರ್ತರ ನಾಳೆಯಿಂದನೇ ಕಾರ್ಯಪ್ರವೃತ್ತರಾಗಬೇಕು. ಅಲ್ಲಿವರೆಗೂ ವೇಟ್ ಮಾಡೋ ಹಾಗಿಲ್ಲ. ನಾಳೆ ಕ್ವಶನ್ ಏನೇನ್ ಬರ್ಬೋದು ಅನ್ನೋದು ಈಗಾಗಲೇ ಹುಡುಕಾಗಿದೆ. ಅವುಗಳಿಗೆ ಉತ್ತರವನ್ನು ಹುಡುಕಿಕೊಂಡು ನಾಳೆಯಿಂದ ಇವರು ತಮ್ಮ ಕ್ಷೇತ್ರಗಳಲ್ಲಿ ಕಾರ್ಯವನ್ನ ಶುರು ಮಾಡಿದ್ರೆ ನಮ್ಮ ಏನು ಬೆಳಗಾವಿನ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಕೂಡ ಒಬ್ರು ಮತದಾನದಿಂದ ವಂಚಿತರಾಗದೆ ಇರುವಂತ ಪ್ರಯತ್ನವನ್ನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗಿ ಇದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಸಾಕಷ್ಟು ಏನು BLOsಗಳು ತುಂಬಾ ಆಸಕ್ತಿಯಿಂದ ಕೂತ್ಕೊಂಡು ತಮ್ಮ ಪ್ರಶ್ನೆಗಳು ಕೇಳಿದ್ದಾರೆ. ಆಮೇಲೆ ಯಾರೇ ಪ್ರಶ್ನೆಗಳಿರ್ತಾವ ಉತ್ತರಗಳನ್ನು ಕಂಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಅವ್ರು ಏನಾದ್ರು ಪ್ರಶ್ನೆಗಳಿದ್ದಾರೆ, ನಮ್ದು ವೆಬ್ಸೈಟ್ ಇದೆ ಜಾಗೃತ ಕರ್ನಾಟಕದ್ದು, ಅದರಲ್ಲಿ ತಾವು ಹುಡುಕಿದ್ರೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನವನ್ನ ನಾವು ಖಂಡಿತ ಮಾಡ್ತೀವಿ. ಖೂಬ್ ಧನ್ಯವಾದಗಳು. ಜ್ಞಾನ ಸದನ ಮೀಡಿಯಾ ವತಿಯಿಂದ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ. ಅದರೊಳಗೆ ನಮ್ಮ ಭವಿಷ್ಯದಲ್ಲಿ ಶುಭಾಶಯ ಕೊಡ್ತು ವಂದನೆ अर्पण ಮಾಡ್ತೀನಿ. खूप धन्यवाद. थँक्यू. विनय, आमचे बेळगाव जिल्ह्याचे जिल्हाध्यक्ष विनय नावलगट्टी सर प्रत्येक हेरीनं भाग घेतात आणि त्यांचं विशेष करून विनय नावलगट्टी सुद्धा चांगल्या पद्धतीनं जागृती करण्याचा प्रयत्न करत आहेत. ग्रामीण प्रदेशामध्ये सुद्धा त्यांनी विशेष करून कार्य करण्याचा प्रयत्न केला. सर्व जनतेमध्ये जागृती करण्याचा वेळोवेळी प्रयत्न करणारे विनय नावलगट्टी सर ಈ ಪ್ರಕಾರದಲ್ಲಿ ಸಂವಿಧಾನ ಜಾಗೃತಿ ಅಭಿಯಾನ ಯಶಸ್ವಿ ಮಾಡಿದ್ರಿ. ಅದೇ ಪ್ರಕಾರ ಯಾವ ಪ್ರಕಾರ ಬೆಳಗಾಂ ಡಿಸ್ಟ್ರಿಕ್ಟ್ ನಲ್ಲಿ 18 ಮತಕ್ಷೇತ್ರ ನಲ್ಲಿ ನೀವು ಜಾಗೃತಿ ಅಭಿಯಾನ ಯಶಸ್ವಿ ಮಾಡಿದಿರಿ. ಮತ್ತೆ ಯಾವ ಪ್ರಕಾರ ನೀವು ಹಳ್ಳಿ ಒಳಗ ಮನೆ ಒಳಗೆ ಯಾವ ಪ್ರಕಾರ ನೀವು ಯೋಜನಾ ಮುಟ್ಟಿಸ್ತೀರಿ, ಅದೇ ಪ್ರಕಾರ ನೀವು ಯಾವ ಉದ್ದೇಶ ಇದೆ ಸರ್? ಮೇಡಮ್ ಬರೀ ಈಗಾಗಲೇ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಬಂದ ನಿರ್ದೇಶನ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರಿನಲ್ಲಿ ಎಲ್ಲ ನಮ್ಮ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರಿಗೆ ಒಂದು ದಿವಸದ ತರಬೇತಿಯನ್ನು ಕೊಟ್ಟಿದ್ರು. ಅದರ ಪ್ರಕಾರ ಅದನ್ನು ನಾವು ನೆಕ್ಸ್ಟ್ ಇಡೀ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ತರಬೇತಿಯನ್ನು ಮಾಡಬೇಕು, ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಇದ್ರ ಬಗ್ಗೆ ಜನರಿಗೆ ಏನೇನೋ ತಪ್ಪು ಭಾವನೆ, ಕೆಲವೊಂದು ಒಂದು ಇಡೀ ಭಾರತದಲ್ಲಿ SIR ಅಂದರೆ ಒಂದು ಏನೋ ನಡೀತಾ ಇದೆ, ಏನೋ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇದೆ. ಹಾಗಾಗಿ ಆ ಗೊಂದಲವನ್ನು ಕೇಳೇನೆ ಹೆದರಬಾರ್ದು ಜನ. ಅದಕ್ಕೆ ನಾವು ಸಿದ್ಧವಾಗಿರ್ಬೇಕು. ಅದಕ್ಕೆ ಪೂರಕವಾಗಿ ಅದು ಬರೋಕ್ಕಿಂತ ಮೊದಲನೇ ನಮ್ಮ ಜನ ಸಿದ್ಧವಾಗಿದ್ದರೆ ಅದನ್ನು ಎದುರಿಸ್ಬೋದು ಅನ್ನುವ ನಿಟ್ಟಿನಲ್ಲಿ ನಾವು ಈ ತರಬೇತಿ ಶಿಬಿರವನ್ನು ಮಾಡಿ ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ 40 ಜನ ನಮ್ಮ ಪ್ರಮುಖ ಕಾರ್ಯಕರ್ತರನ್ನ ಕರೆಸಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಅವರು ಈ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬೂತ್ ಮಟ್ಟದವರೆಗೆ, ಗ್ರಾಮ ಮಟ್ಟದವರೆಗೆ ಅವರು ಪ್ರತಿಯೊಂದು ಜನರಿಗೆ ಅದರ ಬಗ್ಗೆ ಮನೆಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕೊಟ್ಟು SIR ಟೀಮ್ ಬರುವ ಮುಂಚೆನೆ ಅವ್ರು ಯಾವ ರೀತಿ ತಮ್ಮ ಕಾಗದ ಪತ್ರಗಳನ್ನು, ಯಾವ ಡಾಕ್ಯುಮೆಂಟ್ಸ್ಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವನ್ನೆಲ್ಲ ಮಾಡಿ ನಾವು ಸಿದ್ಧಪಡಿಸಿ ಇಟ್ಕೊಂಡ್ರೆ ಅವ್ರು ಬಂದಾಗ ಈ ಕೆಲಸ ಈಸಿ ಆಗುತ್ತೆ. ಹಾಗಾಗಿ ಹೆದರುವ ಕಾರಣ ಏನಿಲ್ಲ. ನಮ್ಮ ಕಾರ್ಯಕರ್ತರು ಬರ್ತಾರೆ, ಜನ ಸಹಕಾರ ಕೊಡಬೇಕು. ಹಾಗಾಗಿ ಹೊಂದಾಣಿಕೆಯಿಂದ ಹೋದರೆ ಅವ್ರು ಏನೇ ಒಂದು ಷಡ್ಯಂತ್ರ ಮಾಡಿದ್ರು ಅದು ಸಕ್ಸಸ್ ಆಗೋದಿಲ್ಲ. ನಾವು ಧೈರ್ಯವಾಗಿರಿ ಅಂತೇಳಿ ಕಾಂಗ್ರೆस पक्ष ಅವರಿಗೆ ಒಂದು ಭರವಸೆಯನ್ನು ಕೊಡೋದಕ್ಕೆ ನಾವು ಈ ಕಾರ್ಯಗಳನ್ನು ಮಾಡಿದ್ದೀವಿ. धन्यवाद विनय सर. या संदर्भात विनय सरांनी दिलेली प्रतिक्रिया अतिशय मोलाची आहे. त्याबद्दल ज्ञान सदना मीडियाच्या वतीनं विनय सरांचा सुद्धा आभार व्यक्त करतोय. याच प्रकारे बेंगलोर येथील भारती सुधाकर मॅडम यांचं सुद्धा मी मनापासून आभार व्यक्त करतोय. आमचे कार्यकर्ते बेळगाव जिल्ह्याचे कार्यकर्ते प्रवीण मनुरकर सरांचं सुद्धा मी मनापासून आभार व्यक्त करतो. बुडा अध्यक्ष लक्ष्मणराव चिंगळे सरांचं आणि डॉक्टर वासू सर बेंगलोरमधून जागृती अभियान करण्यासाठी आपलं वक्तृत्व शैलीतून चांगलं अतिशय प्रबोधनात्मक कार्य करण्याचा प्रयत्न त्यांनी केले. त्याबद्दल सुद्धा त्यांचं मनापासून आभार व्यक्त करतो. आणि सर्वाध्यक्ष बसवराज मायगोटी सर
अतिशय उत्तमरित्या ते चळवळीत काम करत आलेले आहेत आणि मराठा समाजाचे एक नेतृत्व म्हणून ते काम करत असतात आणि काँग्रेस पक्षामध्ये त्यांनी अतिशय उत्तमरित्या ते कार्य करत आलेले आहेत. त्यांनी जागृती अभियान सारखा हा कार्यक्रम यशस्वी करत आहेत आणि आज ती बैठक सुद्धा या ठिकाणी संपन्न होत आहे. विशेष करून माजी मंत्री महिला आणि बाल कल्याण विकास मंत्री लक्ष्मीताई हेब्बाळकर सुद्धा मॅडम या ठिकाणी आलेले आहेत. ते प्रबोधन केलं, आपलं विचार मांडलेले आहेत. बुडाचे अध्यक्ष लक्ष्मणराव चेंगळे साहेब सुद्धा इथं आहेत, त्यांनी सुद्धा विचार मांडलेत आणि DCC बँकचे डायरेक्टर दोन्ही तीन आमच्या बेळगाव जिल्ह्यातले जे आहेत डायरेक्टर त्यांचं सुद्धा त्यांनी काँग्रेस अध्यक्ष सुद्धा या ठिकाणी विनय नावलगट्टी सर आहेत आणि या व्यतिरिक्त प्रबोधनात्मक कार्य करणारे सगळे कार्यकर्ते सुद्धा या ठिकाणी आहेत. प्रत्येकाच्या मतदान बूथ मध्ये या ठिकाणी जागृती करण्याचा प्रयत्न ते करत आहेत आणि आमच्या सोबत जोडलेले ज्ञानसाधना मीडियामध्ये बसवराज मायगोटे सरांचं मी स्वागत करतोय. बसवराज सर, विशेष म्हणजे ही आज बैठक संपन्न होत आहे आणि वेगवेगळ्या प्रकारचे जागृती अभियान यशस्वी होत आहे, त्या संदर्भात काय सांगू शकाल? ಮೀನ್ಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ಒಂದು BJP ಪಕ್ಷದ ಒಂದು ಅಸ್ತ್ರ ಹೆಂಗಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡಬೇಕನ್ನುವಂಥ ಒಂದು ಅಸ್ತ್ರ. ಯಾಕಂದರೆ SIR ನಲ್ಲಿ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು, ಅದು ಓಕೆ, ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷದವರು ಒಪ್ತೀವಿ, ನಮ್ಮ ಮುಖಂಡರು ಒಪ್ತಾರೆ. ಯಾಕಂದರೆ ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಯಾರು ಕಾಂಗ್ರೆಸ್ ಪರವಾಗಿ ವೋಟರ್ಸ್ ಇದ್ದಾರಲ್ಲ ಅವ್ರನ್ನ ಡಿಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಮೇಜರ್ ಆಗಿ ದೀನದಲಿತರು, ಬಡವರು, ಹಿಂದುಳಿದ ವರ್ಗದವರು, ಮುಸಲ್ಮಾನರು, ಅಲ್ಪಸಂಖ್ಯಾತರು ಇವೆಲ್ಲ ಕಾಂಗ್ರೆಸ್ ವೋಟರ್ಸ್ ಇರುವಾಗ ಆ ವೋಟರ್ಸ್ದಿಂದ ಇವರೆಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇವರನ್ನೇ ಡಿಲೀಟ್ ಮಾಡಿದ್ರೆ ನಾವು ಯಾವತ್ತೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಒಂದು ದುರಾಸೆಯಿಂದ ಅವರು ಈ ಒಂದು SIR ಅನ್ನುವಂಥ ಅಸ್ತ್ರವನ್ನು ತಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಜಾಗೃತ ಆಗಬೇಕಂತ ಇವತ್ತಿನ ದಿವಸ ನಮ್ಮ ಮುಖಂಡರು ನಮ್ಮಲ್ಲಿ ಇಲ್ಲಿ ಟ್ರೈನಿಂಗ್ ಕರೆದಿದ್ದಾರೆ, ಟ್ರೈನಿಂಗ್ ತೊಗೊಂಡಿದ್ದೀವಿ. ಅದರಲ್ಲಿ ಸಾಕಷ್ಟು ನಾವು ಜಾಗೃತ ಆಗಬೇಕನ್ನುವಂಥ ಮನಸ್ಸು ಮಾಡಿದ್ವಿ. ಸಂಕಲ್ಪ ಯಶಸ್ವಿ केलेला आहे ಸರ್. ಪ್ರತಿಯೊಂದು ಗ್ರಾಮದಲ್ಲಿ ಬೂತ್ ಮಟ್ಟದ ಏನು ಅಸಿಸ್ಟೆಂಟ್ಸ್ ಇರ್ತಾರಲ್ಲ ಅಥವಾ BLOಗಳು ಇರ್ತಾರೆ ಸರ್ಕಾರದ ವತಿಯಿಂದ, ಆಮೇಲೆ ನಮ್ಮ ಪಕ್ಷದ ವತಿಯಿಂದ BLAಗಳು ನೇಮಿಸಿಕೊಂಡಿದ್ದೀವಿ. ಸೊ BLAಗಳ ಮುಖಾಂತರ BLOಗೆ ನಾವು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ಪ್ರತಿಯೊಂದು ಹೆಜ್ಜೆಗೂ ಅವರಿಗೆ ಸಹಾಯ ಮಾಡಿ ಯಾವುದೇ ಮತದಾರ ಪಟ್ಟಿಯಿಂದ ಡಿಲೀಟ್ ಆಗದಂಗೆ ನೋಡ್ಕೊಳ್ತೀವಿ. ಆ ಒಂದು ಜವಾಬ್ದಾರಿ ನಮ್ಮ ಪಕ್ಷದವರು ನಮ್ಮ ಮೇಲೆ ಕೊಟ್ಟಿದ್ದಾರೆ. ನಮ್ಮ ಮುಖಂಡರು, ನಮ್ಮ ಗ್ರಾಮೀಣ ಭಾಗದ ಶಾಸಕರು ಹಾಗೂ ನಮ್ಮ ನೆಚ್ಚಿನ ನಾಯಕಿಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ನೇತೃತ್ವದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ವಿದ್ಯಾವಂತ ಯುವಕರನ್ನು ಇದಕ್ಕಾಗಿ ನೇಮಿಸಿದ್ದಾರೆ. ಯಾವುದೇ ಮತದಾರ ಪಟ್ಟಿಯಿಂದ ಯಾವುದೇ ಮತದಾರರು ಡಿಲೀಟ್ ಆಗದಾಗಿ ಜಾಗೃತ ವಹಿಸಬೇಕಂತ ನಮ್ಮನ್ನ ಈ ಟ್ರೈನಿಂಗ್ ನಾವು ಕೊಡ್ತಾ ಇದ್ದಾರೆ. खूप खूप धन्यवाद सर. आपण विचार मांडलात त्याबद्दल सो मच. बसवराज मायगोटे सरांचा आभार व्यक्त करतोय. मायगोटे सर मराठा समाजाचे अतिशय चांगले नेते म्हणून ते अग्रणी अनेक वर्षापासून कार्यरत आहेत. त्यांच्या पुढील वाटचालीसाठी शुभेच्छा. या ज्ञान साधनाच्या मीडियाच्या वतीने शुभेच्छा देतो. मी थांबतो. खूप खूप धन्यवाद. ಥ್ಯಾಂಕ್ ಯು ಸೋ ಮಚ್. ನಾನು ಬಿಡೋದಿಲ್ಲ, ಹಂಗಾಗಿ ನಿಮ್ಗೆ ಬೇರೆ ದಾರಿ ಇಲ್ಲ. ನಮಸ್ಕಾರ. ಇದು 3ನೇ ಬ್ಯಾಚ್ ಟ್ರೈನಿಂಗ್ ಅಲ್ಲ, ಎಲ್ಲರಿಗೂ ಸ್ವಾಗತ ಮಾಡ್ತಾ ಈ SIR ಟ್ರೈನಿಂಗ್ ಅನ್ನ ನಮ್ಮ ಪಕ್ಷ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿದೆ. ಆವಾಜ್ ಮಾಡಿದ್ರೆ ಸ್ವಲ್ಪ ದಯಮಾಡಿ ಹೊರಗಡೆ ಹೋಗ್ಬಿಡಿ, ಸೀರಿಯಸ್ನೆಸ್ ಬೇಡ. ನನಗಿವತ್ತು ರೂಟ್ ಕೆನಾಲ್ ಮಾಡಿಸ್ಕೊಂಡು ಸ್ವಲ್ಪ ಪೇನ್ ಇದೆ, ಆದರೂ ಕೂಡ SIR ಬಗ್ಗೆ ನಮ್ಮ ಪಕ್ಷ, ನಾವು ಪ್ರಜಾಪ್ರಭುತ್ವ ಬದುಕಬೇಕು ಅಂತಂದ್ರೆ ಈ SIR ನಲ್ಲಿ ನಾವು ಬಹಳಷ್ಟು ಇಂಟ್ರೆಸ್ಟ್ ತಗೊಳ್ಳೇಬೇಕು. ನಮಗೆ ಪರ್ಯಾಯ ಇಲ್ಲವೇ ಇಲ್ಲ. ಇದನ್ನ ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ನಮ್ಮ ರಾಜ್ಯದವರು ಜಿಲ್ಲೆಯಾದ್ಯಂತ ಕಳಿಸ್ತಾ ಇದ್ದಾರೆ. ಇನ್ನೂ ನಮಗೆ ಅವಕಾಶ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಸಂಘಟನಾ ಚತುರರು ಪಕ್ಷದ ಸಂಘಟನೆಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಇದ್ದಾರೆ. ನೀವೆಲ್ಲರೂ ಕೂಡ, ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತೆಯಾಗಿ ಈ SIR ಟ್ರೈನಿಂಗ್ ನಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ. ಇತರ ಆಗು ಹೋಗುಗಳನ್ನ ಏನು ದುಷ್ಪರಿಣಾಮಗಳಿದಾವೆ, 2000ರಲ್ಲಿ ಆದಂತ SIR ಪ್ರಕ್ರಿಯೆ ಏನು, ಅದಕ್ಕೆ ಮತ್ತು ಈಗ ನಡೀತಾರಂತ 2023
ಸರ್ಕಾರದಲ್ಲಿ ನಡೀತಾ ಇರುತ್ತೆ SIR ರೂಪುರೇಷೆಗಳೇನು, ಯಾವ ರೀತಿ ಇದನ್ನ ಬಿಜೆಪಿಯವರು ನಮ್ಮ ಮೇಲೆ ಹೇರಿ ಓಟ್ ಚೋರಿಯನ್ನ ಮಾಡ್ತಾ ಇದ್ದಾರೆ. ಓಟ್ ಚೋರಿಗಿಂತ ಈಗ ಸೀಟ್ ಚೋರಿಗೂ ಬಂದಿದ್ದಾರೆ. ಅದನ್ನ ನೀವು ತಿಳ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಮಗೆ ನಿಮಗೆ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ನಾನು ಮೈಕ್ ತಗೊಂಡೆ, ಮಾತಾಡೋಕ್ಕೂ ಬರತ್ತಿಲ್ಲ. ಬಟ್ ಒಂದೇ ಇದನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ತಿಳುವಳಿಕೆ ತಗೊಳ್ಳಿ. ಏನು BLAಗಳನ್ನ ನಮ್ಮ ಪಕ್ಷದಿಂದ ನಾವು ಗುರುತಿಸಿ ನಾವು ಈಗ BLAಗಳನ್ನ ಮಾಡಿದೀವಿ, ನಿಮ್ಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನೀವು ಎಲ್ಲ BLAಗಳಿಗೆ ನಿಮ್ಮ ಬೂತ್ ಮಟ್ಟದಲ್ಲಿ ತಿಳುವಳಿಕೆ ಹೇಳಿ, ಅವರು ಕಾಂಗ್ರೆಸ್ ಪಕ್ಷದ ವೋಟರ್ಗಳನ್ನ ಪಾಯಿಂಟ್ ಔಟ್ ಮಾಡಿ ಕಟ್ ಮಾಡಿ. ನಮ್ಗೆ ಅಪೀಲ್ ಮಾಡೋಕ್ಕೂ ಕೂಡ ಟೈಮ್ ಸಿಗೋದಿಲ್ಲ. ಒಂದು ತಿಂಗಳು ಇಲೆಕ್ಷನ್ ಇದ್ದಾಗ, ಜನರಲ್ ಇಲೆಕ್ಷನ್ ಒಂದು ತಿಂಗಳು ಇದ್ದಾಗ, 28ಕ್ಕೆ ಏನಾದ್ರು ನಮ್ಮ ಇಲೆಕ್ಷನ್ ಇದ್ರೆ ಒಂದು ತಿಂಗಳು ಇದ್ದಾಗ ಅವರು ವೋಟರ್ ಲಿಸ್ಟ್ ನ ಪ್ರಕಟಣೆ ಮಾಡ್ತಾರೆ. ಒಂದು ತಿಂಗಳಿದ್ದಾಗ ಅವಾಗ ನಮ್ಗೆ ಹೇಳ್ತಾರೆ ಟ್ರಿಬ್ಯುನಲ್ಗೆ ಹೋಗಿ ಅಂತ ಹೇಳ್ತಾರೆ. ಟ್ರಿಬ್ಯುನಲ್ದವರು ಅಟೆಂಡ್ ಮಾಡೋದಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ SIR ಇಂದಲೇ ಸುಮಾರು 82 ಲಕ್ಷ ಮತದಾರರು ವಂಚಿತ ಆದ್ರು. 27 ಲಕ್ಷ ಮತದಾರರು ಟ್ರಿಬ್ಯುನಲ್ಗೆ ಸ್ವತಃ ಅಪ್ಲಿಕೇಶನ್ ಕೊಟ್ಟರೂ ಕೂಡ ಹಿಯರಿಂಗ್ ಆಗಲಿಲ್ಲ. ಸೊ ಇದೊಂದು SIR ಅನ್ನುವಂಥ ಭೂತ ನಮ್ಮ ಮೇಲೆ ಗದಾಪ್ರಹಾರ ಆಗ್ತಾ ಇದೆ. ದಯಮಾಡಿ ಏನು ತಿಳುವಳಿಕೆ ಹೇಳ್ತಾ ಇದ್ದಾರೆ, ದಯಮಾಡಿ ತಿಳ್ಕೊಳ್ಳಿ. ಮತ್ತದನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ತಮ್ಮೆಲ್ರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತೀನಿ. ಮತ್ತು ನನ್ನ ಕ್ಷೇತ್ರದ BLAಗಳು ಬಂದಿದ್ದೀರಲ್ಲ ಟ್ರೈನಿಂಗ್, ಎಷ್ಟು ಜನ ಇದ್ರಿ ನನ್ನ ಕ್ಷೇತ್ರದ ಕೈ ಎತ್ತಿ. ನೀವೆಲ್ಲರೂ ನಿಮ್ಮ ಹಕ್ಕನ್ನ ಮತ್ತು ನಮ್ಮ ಪಕ್ಷನ ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತಂದ್ರೆ ನೀವೆಲ್ಲರೂ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡಬೇಕು. ಇದನ್ನ ಗಂಭೀರದಿಂದ ತಾವು ತಿಳ್ಕೊಳ್ಬೇಕು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಸೊ ಈಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಇಲ್ಲಿ ತನಕ ಹೆಂಗ್ ನಡೀತಾ ಇತ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಮೊದಲನೇದನ್ನ ನಾವು ಕಂಟಿನ್ಯೂಸ್ ಅಪ್ಡೇಷನ್ ಅಂತೀವಿ, ನಿರಂತರ ನವೀಕರಣ ಅಂತೀವಿ. ಅಂದ್ರೆ ನಮ್ಮೂರಲ್ಲಿ BLOಗೆ ಅಥವಾ ತಾಲೂಕ್ ಆಫೀಸಲ್ಲಿ ಎಲೆಕ್ಷನ್ ಸೆಕ್ಷನ್ ಗೆ ಹೋಗಿ ನಾವು ನಮ್ಮ ಹುಡುಗ ಅಥವಾ ಹುಡುಗಿ 18 ವರ್ಷ ಆಗಿದೆ, ಅವ್ರನ್ನ ನೀವು ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳಿ ಅಂತ ನಾವು ಅರ್ಜಿ ಕೊಟ್ರೆ ಸೇರಿಸ್ಕೊಳ್ತಾ ಇರ್ತಾರೆ. ಇದು ಕಂಟಿನ್ಯೂಸ್ ಅಪ್ಡೇಷನ್. ಅದಲ್ಲದೆ ವರ್ಷಕ್ಕೊಂದ್ಸರಿ BLO ಮುಖಾಂತರ ತಹಸೀಲ್ದಾರು ಮತ್ತು DC ಅವರು ಸಾರಾಂಶ ಪರಿಷ್ಕರಣೆ ಸಂಬಂಧ ನಮಸ್ಕಾರ. ಬೆಳಗ್ಗೆಯಿಂದ ನಾನು 3 ತಾಸು ಮಾತಾಡಿದ್ದೀನಿ ಮತ್ತು ಊಟ ಆಗಿದೆ. ನಿಮಗೂ ಊಟ ಅಂತ ನಿದ್ದೆ ಬರ್ತಾ ಇದೆ. ಮತ್ತು ಸರ್ ಹೇಳಿದಾಗ ನಾನು ನೋಡಿದೆ ಎಷ್ಟು ಜನ ಫೋನ್ ಆಫ್ ಮಾಡಿದ್ರು ಅಥವಾ ಮಾಡಲಿಲ್ಲ ಅಂತ. ಹಾಗಾಗಿ ಒಂದು ಎಕ್ಸಸೈಸ್ ಮಾಡಿ ಫಸ್ಟ್ ಶುರು ಮಾಡೋಣ. ಎಲ್ಲ ಬರಲಿಕ್ಕೆ ಈಗ ಹಾಗೆ ಕೈನ ತೆಗೆದು ಮೊಬೈಲ್ ಫೋನ್ ಕೈಗೆ ಎತ್ಕೊಂಡು ಸ್ವಿಚ್ ಆಫ್ ಅಥವಾ ಅದನ್ನು ಕನಿಷ್ಠ ಸೈಲೆಂಟ್ ಮಾಡಿ, ವೈಬ್ರೇಷನ್ಗೂ ಹಾಕ್ಬೇಡಿ, ಸೈಲೆಂಟ್ ಮಾಡಿ. ಯಾಕೆಂದರೆ ಈಗ ನಾವು ಇದು ಮಾಡದೇ ಇದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಸೈಲೆಂಟ್ ಆಗೋದ್ರಲ್ಲಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಏನು ನಾವು ಬರೆದಿದ್ದೀವಿ, ಈ ದೇಶದಲ್ಲಿ ಅದಕ್ಕೆ ಮುಂಚೆ ಇವತ್ತು ಇರೋ ಸ್ವರೂಪದಲ್ಲಿ ಒಂದು ರಾಜಕೀಯ ಘಟಕವಾಗಿ ಭಾರತ ಅಂತ ಒಂದು ದೇಶ ಇರಲಿಲ್ಲ. ಸ್ವಾತಂತ್ರ್ಯ ಚಳವಳಿ ಏನಿತ್ತು ಅದರಲ್ಲಿ 2 ಕೆಲಸ ಮಾಡಿದ್ವಿ. ಒಂದು ಕೆಲಸ ಬ್ರಿಟಿಷರನ್ನ ಹೊರಗಾಕಿದ್ವಿ, ಎರಡನೇದು ಬ್ರಿಟಿಷರನ್ನ ಹೊರಗಾಕಿ ಇನ್ನೊಬ್ಬರ ರಾಜನ ನಾವು ನೇಮಿಸ್ಕೊಳ್ಳಿಲ್ಲ. ಬದಲಿಗೆ ಬ್ರಿಟಿಷರನ್ನ ಹೊರಗಾಕಿ ನಾವು ಪ್ರಜಾಪ್ರಭುತ್ವವನ್ನು ತಂದುಕೊಂಡ್ವಿ. ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂಥ ಪಕ್ಷ ಯಾವುದು? ನಿಮಗೇನು ಡೌಟ್ ಇದೆಯಾ? ಅದರ ಜೋರಾಗಿ ಹೇಳಿ. ಕಾಂಗ್ರೆಸ್ ಪಕ್ಷ ಅದರಲ್ಲಿ ಮುಂಚೂಣಿಯಲ್ಲಿ ಇತ್ತು. ಯಾವುದಾದ್ರೂ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ, ಸಂಪೂರ್ಣ ಬಹುಮತ ಬಂದು ಅಧಿಕಾರಕ್ಕೆ ಬಂದರೆ ಮಿನಿಸ್ಟರ್ ಆಗಿ ಆ ಪಕ್ಷದವ್ರು ಮಾತ್ರ ಮಾಡ್ತಾರ, ಬೇರೆಯವ್ರನ್ನ ಕರ್ಕೊಳ್ತಾರೆ?
ಅದೇ ಪಕ್ಷದ ಮಾತನಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 72-74% ಮೆಜಾರಿಟಿ ಇತ್ತು ಸಂವಿಧಾನ ರಚನಾ ಸಭೆಗೆ ಎಲೆಕ್ಷನ್ ಆದ. ಆಮೇಲೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯಿತು. ಡಿವೈಡ್ ಆದ್ಮೇಲೆ ಮುಸ್ಲಿಂ ಲೀಗ್ನ ನಮ್ಮ ತಲೆಯಲ್ಲಿ BLA ಅಂದ್ರೆ ಏನ್ ಅನ್ಕೊಂಡಿದೀವಿ ಅಂದ್ರೆ, BLA ಅಂದ್ರೆ ಎಲೆಕ್ಷನ್ ದಿವಸ ಪೋಲಿಂಗ್ ಬೂತ್ ಅಲ್ಲಿ ಕೂತು ಯಾರ್ಯಾರು ಹೊರಗಡೆ ಬಂದ್ರು ವೋಟ್ ಹಾಕಿದ್ರ ಅವ್ರ ಜಿನೇನ್ ವೋಟ್ ಅಂತ ಅವ್ರ ಹೆಸರೇನು ಅವ್ರ ನಂಬರ್ ಏನು ಅಂತ ಟಿಕ್ ಮಾಡ್ಕೊಳ್ಳೋದು, ಅಥವಾ ಬೂತ್ ಖರ್ಚಿಗೆ ದುಡ್ಡು ಕೊಟ್ರೆ ಆ ದುಡ್ಡಿಗೆ ವಾರಸುದಾರರು BLA ಅಂತ ನಾವು ಅನ್ಕೊಂಡಿದೀವಿ. BLA ಕೆಲಸ ಅದಕ್ಕೂ ಮಿಗಿಲಾಯಿತು. ಅದಕ್ಕೊಂದು ಸಾಂವಿಧಾನಿಕ ಸ್ಥಾನಮಾನ ಇದೆ. ಏನದು ಸ್ಥಾನಮಾನ ಅಂದ್ರೆ, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಎಲೆಕ್ಷನ್ ಅನ್ನ ನಡೆಸೋದು ಮತ್ತು ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸೋಕೆ ಬರೀ ಚುನಾವಣಾ ಆಯೋಗಕ್ಕೆ ಆಗಲ್ಲ, ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಕಾರ್ಯಕರ್ತರನ್ನ ಒಳಗೊಳ್ಳಬೇಕು. ಹಂಗಾಗಿ ಅವರು ಬೂತ್ ಲೆವೆಲ್ ಅಲ್ಲಿ BLAಗಳನ್ನ ನೇಮಕ ಮಾಡಬೇಕು, ಒತ್ತ ಮಾಡಬೇಕು. BLA ಅಂದ್ರೆ ಏನು? ಫುಲ್ ಫಾರ್ಮು ಬೂತ್ ಲೆವೆಲ್ ಏಜೆಂಟ್. ಈ ಬೂತ್ ಲೆವೆಲ್ ಏಜೆಂಟ್ BLOಗೆ ಮತದಾರರ ಪಟ್ಟಿಗೆ ಸೇರಿಸೋದು ಕೂಡೋದು ಕಲಿಯೋದಕ್ಕೆ ಸಹಾಯ ಮಾಡಬೇಕು. ಈ BLA ಯಾವುದು ನಡೆಯಲ್ಲ. ನಮ್ಗೆ ಗೊತ್ತಿಲ್ಲ BLA ಕೆಲಸ ಅಂದ್ರೆ ಏನು ಅಂತ. ನಾವು ಬೂತಲ್ಲಿ ಕೂತ್ಕೊಳ್ಳೋದು ಅಂತ ಮಾತ್ರ ಅನ್ಕೊಂಡಿದ್ವಿ. ಈ BLAಗಳ ಸಹಾಯದಿಂದ ರಾಷ್ಟ್ರೀಯ ಮತದಾರರ ದಿನ ಜನವರಿ 25ಕ್ಕೆ ವರ್ಷಕ್ಕೊಂದ್ಸರಿ ರಿವಿಷನ್ ಮಾಡಬೇಕು. ಇದು ಅಷ್ಟು ಚೆನ್ನಾಗಿ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ, ನಾವು ನಮ್ಮ ಮನೇಲಿ ಯಾರಾದ್ರೂ 18 ವರ್ಷ ಆದ್ರೆ ಅವ್ರನ್ನ ತಗೊಂಡೋಗಿ ಸೇರಿಸ್ತೀವಿ. ಆದ್ರೆ ಯಾರಾದ್ರೂ ಸತ್ರೆ, ನಮ್ಮಲ್ಲಿ ಇಂಥ ಸತ್ತೋಗಿದ್ದಾರೆ ಅವ್ರ ಹೆಸರು ತೆಗೆದಾಕಿ ಅಂತ ಅರ್ಜಿ ಕೊಡ್ತೀವ? ಸಾಮಾನ್ಯವಾಗಿ ಕೊಡಲ್ಲ. ಅದಕ್ಕೋಸ್ಕರ 10 ವರ್ಷಕ್ಕೊಂದ್ಸರಿ ಇಂಟೆನ್ಸಿವ್ ರಿವಿಷನ್ ಅಂತ ನಡೆಯುತ್ತೆ. ಆಗ BLO ಪ್ರತಿ ಮನೆಗೆ ಹೋಗಿ, ಈಗ ಯಾರಾದ್ರೂ ಸತ್ತೋಗಿದಾರ ನಿಮ್ಮ ಮನೆಯಲ್ಲಿ ಈ ಲಿಸ್ಟ್ ಅಲ್ಲಿ ಇರೋರು ಅಂತ ಕೇಳಬೇಕು. ಯಾರಾದ್ರೂ ಸತ್ತೋಗಿದಾರ? ಯಾರಾದ್ರೂ 15 ವರ್ಷ ಆಗಿದ್ಯಾ? ಯಾರಾದ್ರೂ ಈ ಬೂತ್ ಇಂದ ಇನ್ನೊಂದು ಬೂತ್ಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿದಾರ ಅಂತ ಕೇಳಬೇಕು. ಇದನ್ನ ಇಂಟೆನ್ಸಿವ್ ರಿವಿಷನ್ ಅಂತಿದ್ರು, ತೀವ್ರ ಪರಿಷ್ಕರಣೆ. ಇದು ಈ ದೇಶದಲ್ಲಿ ನಡೆದಿದೆ. ಕಡೆಯ ಬಾರಿಗೆ 2002, 3, 4ರಲ್ಲಿ ನಡೆದಿದೆ. ನಮ್ಮ ರಾಜ್ಯದಲ್ಲಿ 2002ಕ್ಕೆ ನಡೆದಿದೆ. ಹೌದಾಯ್ತಾ? ಕಡೆ ತೀವ್ರ ಪರಿಷ್ಕರಣೆ 2002 ಅಂತ ಬರ್ತದೆ. ವಿದೇಶದಲ್ಲಿ ಬೇಕಾದಷ್ಟು ಪೊಲಿಟಿಕಲ್ ಪಾರ್ಟಿ ಇದೆ. ಕಾಂಗ್ರೆಸ್ ಇದೆ, JDS ಇದೆ, DMK ಇದೆ, ಕಮ್ಯುನಿಸ್ಟ್ ಪಾರ್ಟಿಗಳಿದೆ, ಇವರೆಲ್ಲ ಇದ್ದಾರೆ. ಅದಕ್ಕೂ BJPಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ. BJP ಈಸ್ ನಾಟ್ ಎಟ್ ಅನದರ್ ಪೊಲಿಟಿಕಲ್ ಪಾರ್ಟಿ. ಅದು ಇನ್ನೊಂದು ರಾಜಕೀಯ ಪಕ್ಷದ ತರ ಅಲ್ಲ. ಬದಲಿಗೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮೊದಲ ದಿನದಿಂದ ವಿರೋಧ ಇದ್ದಂತ ಮತ್ತು ಈ ದೇಶದಲ್ಲಿ ಡೆಮಾಕ್ರಸಿಯನ್ನ ಒಪ್ಪದೇ ಇರುವಂತ, ಸಂವಿಧಾನವನ್ನ ಒಪ್ಪದೇ ಇದ್ದಂತ RSS ನ ರಾಜಕೀಯ ಆಯುಧ BJP. ಮತ್ತು ಅಷ್ಟು ಮಾತ್ರ ಅಲ್ಲ, ಶಾಶ್ವತವಾಗಿ ಅಧಿಕಾರದಲ್ಲಿರಬೇಕು.